ಕೈಕೊಟ್ಟ ಮಳೆ ಗುಳೆ ಹೊರಟಿದ್ದಾರೆ ವಿಜಯನಗರ ಜಿಲ್ಲೆಯ ಜನರು. ಉದ್ಯೋಗ ಅರಸಿ ಹಲವು ಗ್ರಾಮಗಳ ತಾಂಡಾದ ಜನ ಗುಳೆ ಹೊರಟಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಂತ ಪರಿಣಾಮ ಸಾಕಷ್ಟು ಸಮಸ್ಯೆಯಾಗಿದೆ. ಮಳೆ ಕೈಕೊಟ್ಟದರಿಂದ ಬಿತ್ತನೆ ಇಲ್ಲದೆ ರೈತಾಪಿ ಜನ ಕಂಗೆಟ್ಟು ಹೋಗುತ್ತಾರೆ. ಇತ್ತ ಜನರಿಗೆ ಉದ್ಯೋಗ ಖಾತ್ರಿ ಕೆಲಸವೂ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಕುಟುಂಬ ಸಮೇತರಾಗಿ ವಿವಿಧ ಪಟ್ಟಣಕ್ಕಾಗಿ ಜನರು ಇದೀಗ ಹೊರಟಿದ್ದಾರೆ. ಉದ್ಯೋಗ ಹುಡುಕಿಕೊಂಡು ಹೊರಟಿದ್ದಾರೆ. ಹಲವು ಗ್ರಾಮದ ಜನರು ಮಳೆ ಕೈಕೊಟ್ಟಿರೋದ್ರಿಂದ ಬಿತ್ತನೆ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಇತ್ತ ಉದ್ಯೋಗ ಖಾತ್ರಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಆ ಕೆಲಸವೂ ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಕುಟುಂಬ ಸಮೇತರಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಿತ್ಯವೂ ಹತ್ತಾರು ಲಾರಿಗಳಲ್ಲಿ ಗುಳೆ ಹೊರಟಿದ್ದಾರೆ ಜನರು. ಶಾಲೆ ಹೋಗುವಂತ ಮಕ್ಕಳು, ವಯಸ್ಸಾದಂತ ಹಿರಿಯರನ್ನ ಮಾತ್ರ ಊರಲ್ಲಿ ಬಿಟ್ಟು ಉಳಿದವರು ಗುಳೆ ಹೊರಟಿದ್ದಾರೆ. ಕೆಲವರು ಮನೆಗಳಿಗೆ ಬೀಗ ಹಾಕಿ ಕೆಲಸ ಹುಡುಕಿಕೊಂಡು ಹೋಗಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೆ ಮಹಾರಾಷ್ಟ್ರದ ಕಡೆಗೆ ಜನರು ಹೊರಟಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಗುಳೆ ಹೋಗೋದು ಒಂದ್ ರೀತಿ ಅನಿವಾರ್ಯ ಅಂತ ಹೇಳಿ ಅಲ್ಲಿನ ಜನರು ತಿಳಿಸ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಕೃಷಿ ವ್ಯವಸಾಯವನ್ನ ಮಾಡಿರ್ತಾರೆ. ಆದ್ರೆ ಈಗ ಮುಂಗಾರು ಮಳೆ ಕೈಕೊಟ್ಟಂತಹ ಕಾರಣ ಮಳೆ ಬರದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಗುಳೆ ಹೊರಟಿದ್ದಾರೆ ಜನ ಅನ್ನುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆಲವರು ಮನೆ ಪೂರ್ತಿ ಲಾಕ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ರೆ, ಇನ್ನು ಕೆಲವರು ಪುಟ್ಟ ಮಕ್ಕಳನ್ನ ಹಾಗೆ ವೃದ್ಧರನ್ನ ಕರೆದುಕೊಂಡು ಹೋಗೋದಕ್ಕೆ ಆಗುವುದಿಲ್ಲ ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನರು ಸದ್ಯ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕವಾಗಿ ಕೆಲಸವೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳ್ಬರ್ತಾ ಇದೆ. ಹಾಗಾಗಿ ಕೆಲವು ಜಿಲ್ಲೆಗಳು ಹಾಗೆ ಬೇರೆ ಬೇರೆ ಕಡೆ ಉದ್ಯೋಗವನ್ನ ಅರಸಿ ಹೋಗ್ತಾ ಇದ್ದಾರೆ. ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಪುಟ್ಟ ಮಕ್ಕಳು ಹಾಗೆ ವೃದ್ಧರು ಮಾತ್ರ ಅಲ್ಲಿ ನಿಂತಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಎದುರಿಸೋದಕ್ಕೆ ಯಾವ್ದಾದ್ರೂ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರಾ ಅಥವಾ ಇಂಥವರಿಗೆ ಏನಾದ್ರೂ ಪರಿಹಾರವನ್ನ ನೀಡುವಂತ ವ್ಯವಸ್ಥೆಯನ್ನ ಮಾಡುತ್ತಾ ಕಾದು ನೋಡ್ಬೇಕಿದೆ.